ಹಾಯ್ ಫ್ರೆಂಡ್ಸ್, ಗಿಫ್ಟ್ ಸೂಪರ್ ಚೆನ್ನಾಗಿ ಸ್ವಾಗತ. ಬನ್ನಿ ಮ್ಯಾಗಿ ನೂಡಲ್ಸ್ ಮಾಡುವ. ನಾನಿಲ್ಲಿ ಮ್ಯಾಗಿಯವರ ವೆಜ್ ಆಟಾ ನೂಡಲ್ಸನ್ನು ಇವತ್ತು ಬಳಸ್ತಾ ಇದ್ದೀನಿ. ನೀವು ಮಾರ್ಕೆಟಲ್ಲಿ ಸಿಗುವ ನಿಮಗಿಷ್ಟ ಆದ ನೂಡಲ್ಸನ್ನು ತಗೊಂಡು ಈ ನೂಡಲ್ಸನ್ನು ಮಾಡ್ಬೋದು. ಪ್ರೊಸೀಜರು ಸೇಮೇ ಇರುತ್ತೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕತ್ತರಿಸಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿಯ ಹಸಿ ವಾಸನೆ ಎಲ್ಲ ಹೋಗಬೇಕು. ನೆಕ್ಸ್ಟ್ ಇದಕ್ಕೆ 2 ಹಸಿಮೆಣಸು ಹಾಗೂ ನಿಮಗೆ ಇಷ್ಟ ಆಗಿರೋ ತರಕಾರಿಗಳನ್ನು ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಗ್ರೀನ್ ಪೀಸನ್ನು ಹಾಕಿದ್ದೀನಿ. ಅದು ಹಸಿ ಗ್ರೀನ್ ಪೀಸ್, ಫ್ರೆಶ್ ಗ್ರೀನ್ ಪೀಸು. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಸಾಫ್ಟಾಗಿ ಆಗಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಬೇಕು. ಎಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪ್ಯಾಕೆಟಲ್ಲಿ ಕೊಟ್ಟಿರೋ ಮಸಾಲ ಪುಡಿನ ಕೂಡ ನಾವು ಆ್ಯಡ್ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಕುದಿಸ್ಬೇಕು. ನಮ್ಮ ತರಕಾರಿಗಳೆಲ್ಲ ಸಾಫ್ಟಾಗಿ ಬೇಯಬೇಕು. ಈಗ ಇದಕ್ಕೆ ಪ್ಯಾಕೆಟಲ್ಲಿರೋ ಆಟಾ ನೂಡಲ್ಸನ್ನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ಬಾಣಲಿಗೆ ಹಾಕಬೇಕು. ಎಲ್ಲವನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು. ನಮ್ಮ ನೂಡಲ್ಸು ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಆದಮೇಲೆ ಕೂಡ ನೀವು ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ. ಆದರೆ ಇವತ್ತು ನಾನು ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತೀನಿ. ನಮ್ಮ ನೂಡಲ್ಸಿಗೆ ಸ್ಪೆಷಲ್ ಟೇಸ್ಟ್, ಯುನೀಕ್ ಟೇಸ್ಟ್ ಬರೋಕ್ಕೋಸ್ಕರ ನಾನು ಆಲ್ರೆಡಿ ಕಾಯಿಸಿ ಇಟ್ಟಿರೋ ಅರ್ಧ ಲೋಟ ಹಾಲನ್ನು ಆ್ಯಡ್ ಮಾಡಿದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ನೂಡಲ್ಸ್ ತಿನ್ನೋಕೆ ರೆಡಿಯಾಗಿದೆ. ಹಿಂದೆ ಕೂಡ ನಾನು ತುಂಬ ವೆರೈಟಿಯಲ್ಲಿ ನೂಡಲ್ಸನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವಿನ್ನೂ ನೋಡಿಲ್ಲ ಅಂದರೆ ಖಂಡಿತ ಅದನ್ನು ಕೂಡ ನೋಡಿ. ನಿಮಗೆ ಈ ಯುನೀಕ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಿಸಿ ಬಿಸಿ ಇರುವಾಗ ನೂಡಲ್ಸ್ ತಿನ್ನಿ, ಮಜಾ ಮಾಡಿ.